ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸು. ಈ ಲೆಸನ್ ತುಂಬ ಇಂಪಾರ್ಟೆಂಟು. 10 ಮಾರ್ಕ್ಸಿಗೆ ಬರುತ್ತೆ. 5 ಮಾರ್ಕ್ಸಿಂದ ಒಂದು ಕ್ವಶನ್ನು, 3 ಮಾರ್ಕ್ಸಿಂದ ಒಂದು ಕ್ವಶನ್ನು, 2 ಮಾರ್ಕ್ಸಿಂದ ಒಂದು ಕ್ವಶನ್ನು ಬಂದೇ ಬರುತ್ತೆ. ಸೊ ಇಂಪಾರ್ಟೆಂಟ್. ಎಲ್ಲ 10 ಮಾರ್ಕ್ಸು ಬರೀ ಥಿಯರಿದು ಮಾತ್ರ ಬರುತ್ತೆ. ಲೆಸನಲ್ಲಿ ಏನೇನಿದೆ ಅಂದರೆ, ಫಸ್ಟು ವಾಟ್ ಈಸ್ ಸೆಮಿಕಂಡಕ್ಟರ್. ಸೆಮಿಕಂಡಕ್ಟರ್ ಅಂದರೆ ಏನಪ್ಪ ಅಂದರೆ, ದೀಸ್ ಆರ್ ಡಿವೈಸಸ್ whose conductivity lies between conductor and insulator. Conductor ಅಂದರೆ which conducts heat and electricity. Insulator does not conduct heat and electricity. But semiconductor are the devices whose conductivity lies between conductors and insulator. ಇದೊಂದು ಸೆಮಿಕಂಡಕ್ಟರ್ ಬೇಸ್ಡ್ ಆನ್ ಬ್ಯಾಂಡ್ ವಿಡ್ತ್ ಮೇಲೆ ಕಲಿತಾ ಹೋಗ್ತೀವಿ. ಸೊ ಸೆಮಿಕಂಡಕ್ಟರ್ ಡಿಫ್ರೆನ್ಸು, ಕಂಡಕ್ಟರು, ಸೆಮಿಕಂಡಕ್ಟರ್ ಮತ್ತು ಇನ್ಸುಲೇಟರ್ದು ಬೇಸ್ಡ್ ಆನ್ ಬ್ಯಾಂಡ್ ವಿಡ್ತ್ ಕಲಿತಾ ಹೋಗ್ತೀವಿ. ನೆಕ್ಸ್ಟು ಹಾಫ್ ವೇವ್ ರೆಕ್ಟಿಫೈರು, ಫುಲ್ ವೇವ್ ರೆಕ್ಟಿಫೈರ್ ಬಗ್ಗೆ ಕಲಿತೀವಿ. ನೆಕ್ಸ್ಟ್ ಝೀನಾ ಡಯೋಡ್ ಅಂತ ಒಂದಿದೆ. ಒಟ್ಟು ಇದಿಷ್ಟು ಮತ್ತು ಲಾಜಿಕ್ ಗೇಟ್ಸ್, ಟೋಟಲಾಗಿ ಇಷ್ಟಿದೆ. ಸೊ ಫಸ್ಟ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸಲ್ಲಿ ಫಸ್ಟ್ ನಾವೇನು ಕಲಿತೀವಪ್ಪ ಅಂದರೆ, ವಾಟ್ ಈಸ್ ಸೆಮಿಕಂಡಕ್ಟರ್ ಇಸ್ ಎ ಡಿವೈಸ್ whose conductivity lies between conductor and insulator. ಯಾವ ಬೇಸಿಸ್ ಮೇಲೆ ಅದನ್ನು ಡಿಫ್ರೆನ್ಸ್ ಮಾಡ್ತೀವಿ ಅಂದರೆ, ಬೇಸ್ಡ್ ಆನ್ ಎನರ್ಜಿ ಗ್ಯಾಪ್. ಸೊ ಕಂಡಕ್ಟರ್ಸ್ ಅಂದರೆ ಏನಪ್ಪ ಅಂದರೆ, ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಅಂತ ಇರುತ್ತೆ. ಸೊ ಈ ಡಯಾಗ್ರಾಮಲ್ಲಿ ಹೇಳ್ತೀನಿ ನೋಡಿ. ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್. ವೇಲೆನ್ಸ್ ಎಲೆಕ್ಟ್ರಾನ್ ಎಲ್ಲ ಮೇಲೋಗಿ, ಕರೆಂಟ್ ಅಂದರೆ ಏನಂತ ಹೇಳಿದ್ರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ವಿ. ಸೊ ಕಂಡಕ್ಷನ್ ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸ್ ಇರೋದನ್ನ ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳ್ತಾರೆ. ಇದು ವೇಲೆನ್ಸ್ ಬ್ಯಾಂಡ್, ವೇಲೆನ್ಸ್ ಎಲೆಕ್ಟ್ರಾನ್ ಇರೋದು. ಸೊ ಕಂಡಕ್ಟ್ರಲ್ಲಿ ಏನಾಗಿರುತ್ತಪ್ಪ ಅಂದರೆ, ಈ ಎನರ್ಜಿ ಗ್ಯಾಪು ಆಲ್ಮೋಸ್ಟ್ ಝೀರೋ ಆಗಿರುತ್ತೆ. ಸೊ ಕಂಡಕ್ಟರ್ಸ್ ಆರ್ ದ ಡಿವೈಸಸ್ whose ಎನರ್ಜಿ ಗ್ಯಾಪ್ ಇಸ್ ಝೀರೋ ಆರ್ ವಿಚ್ ಕಂಡಕ್ಟ್ಸ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅದೇ ರೀತಿ ಸೆಮಿಕಂಡಕ್ಟರ್ಸಲ್ಲಿ ಏನಾಗಿರುತ್ತಪ್ಪ ಅಂದರೆ, ಈ ಎನರ್ಜಿ ಗ್ಯಾಪ್ ಅಥವಾ ನ್ಯಾರೋ ಎನರ್ಜಿ ಗ್ಯಾಪ್ ಇರುತ್ತೆ. ಸೊ ಎನರ್ಜಿ ಗ್ಯಾಪ್ ಏನಿರುತ್ತೆ ಅಂದರೆ, ಆಲ್ಮೋಸ್ಟ್ ಈಕ್ವಲ್ ಟು 3 ಎಲೆಕ್ಟ್ರಾನ್ ವೋಲ್ಟ್ ಆರ್ ಲೆಸ್ ದೆನ್ 3 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಸೊ ಮೋರ್ ದೆನ್ 3 ಎಲೆಕ್ಟ್ರಾನ್ ವೋಲ್ಟ್ ಇತ್ತು ಅಂದರೆ ಅದು ಇನ್ಸುಲೇಟರ್. ಯಾಕಂದರೆ ಕಂಡಕ್ಷನ್ ಬ್ಯಾಂಡ್ ಮತ್ತು ವೇಲೆನ್ಸ್ ಬ್ಯಾಂಡ್ ಮತ್ತು ಎನರ್ಜಿ ಗ್ಯಾಪ್ ಜಾಸ್ತಿ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ಇಲ್ಲಿಂದ ಅಲ್ಲಿ ಜಂಪ್ ಆಗೋಕ್ಕಾಗಲ್ಲ. ಇಟ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ. ಮತ್ತು ಒಂದೊಂದು ಎಕ್ಸಾಂಪಲ್ಲು, ಕಾಪರ್ ಮತ್ತು ಅಲ್ಯೂಮಿನಿಯಂ ಅಥವಾ ಮೆಟಲ್ಸ್ ಎಲ್ಲ ಕಂಡಕ್ಟರ್ಸ್ಗೆ ಎಕ್ಸಾಂಪಲ್ಲು, ಸಿಲಿಕಾನು, ಜರ್ಮೇನಿಯಮ್ ಸೆಮಿಕಂಡಕ್ಟರ್ಸಿಗೆ ಎಕ್ಸಾಂಪಲ್ಲು, ಗ್ಲಾಸು, ವುಡ್ಡು. ಸೊ ಈ ರೀತಿ ಡಿಫ್ರೆನ್ಸ್ ಬಿಟ್ವೀನ್ ಕಂಡಕ್ಟರ್ಸು, ಇನ್ಸುಲೇಟರ್ ಮತ್ತು ಸೆಮಿಕಂಡಕ್ಟರ್ ಬಗ್ಗೆ ಗೊತ್ತಾಗುತ್ತೆ. ಇನ್ಸುಲೇಟರಲ್ಲಿ ಬ್ಯಾಂಡ್ ಗ್ಯಾಪ್ ಮೋರ್ ದೆನ್ 3 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಸೆಮಿಕಂಡಕ್ಟರಲ್ಲಿ ಬ್ಯಾಂಡ್ ಗ್ಯಾಪ್ ಲೆಸ್ ದೆನ್ 3 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಸೊ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್. ಸೆಮಿಕಂಡಕ್ಟರ್ಸ್ ಆರ್ ಆಫ್ 2 ಟೈಪ್ಸು. ಒಂದು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಮತ್ತು ಇನ್ನೊಂದು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದರೆ ಪ್ಯೂರ್ ಸೆಮಿಕಂಡಕ್ಟರ್. ಇಟ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಸಿಲಿಕಾನ್ ಆಟಮ್. ಸಿಲಿಕಾನ್ 14th ಗ್ರೂಪ್ ಎಲಿಮೆಂಟು. ಸಿಲಿಕಾನ್ ಸುತ್ತ 4 ಬಾಂಡ್ ಫಾರ್ಮ್ ಮಾಡ್ಕೊಳ್ಳುತ್ತೆ ಕಾರ್ಬನ್ ಥರ. ಸೊ ಪ್ಯೂರ್ ಸಿಲಿಕಾನ್ ಇದ್ದರೆ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರು. ಸಿಲಿಕಾನ್ ಇಂಪ್ಯೂರ್ ಇತ್ತು ಅಂದರೆ ಇದು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಸೊ ಇಂಪ್ಯೂರ್ ಸೆಮಿಕಂಡಕ್ಟರಲ್ಲಿ ಅಥವಾ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರಲ್ಲಿ 2 ಟೈಪ್ಸ್ ಇದೆ. ಒಂದು ಪಿ ಟೈಪ್ ಮತ್ತು ಎನ್ ಟೈಪು. ಸೊ ಇಂಟ್ರಿನ್ಸಿಕ್ ಮತ್ತು ಎಕ್ಸ್ಟ್ರಿನ್ಸಿಕಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ, ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಹೋಲ್ ಡೆನ್ಸಿಟಿ. ಎಲೆಕ್ಟ್ರಾನ್ ಮತ್ತು ಹೋಲ್ಸ್ ಅಂದರೆ ಎಲೆಕ್ಟ್ರಾನ್ ಮತ್ತು ಪಾಸಿಟಿವ್ ಚಾರ್ಜ್ ಎರಡು ಈಕ್ವಲ್ ಆಗಿದೆ ಅಂತ ಹೇಳಿ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಅಂತ ಹೇಳಲ್ಲ, ಹೋಲ್ಸ್ ಅಂತ ಹೇಳ್ತಾರೆ. ಸೊ ಈ ಎಕ್ಸ್ಟ್ರಿನ್ಸಿಕಲ್ಲಿ ಇವೆರಡು ಈಕ್ವಲ್ ಇರಲ್ಲ. ಸೊ ಬರೀ ಇದು ಪ್ಯೂರ್ ಸೆಮಿಕಂಡಕ್ಟರ್ ಆಗಿರೋದ್ರಿಂದ ಇದು ಕಂಡಕ್ಟಿವಿಟಿ ಲೋ ಇರುತ್ತೆ, ಇದು ಕಂಡಕ್ಟಿವಿಟಿ ಹೈ ಇರುತ್ತೆ. ಕಂಡಕ್ಟಿವಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್, ಬಟ್ ಹಿಯರ್ ಇಟ್ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್ ಆ್ಯಂಡ್ ಆಲ್ಸೋ ಡೋಪಿಂಗ್ ಲೆವೆಲ್. ಸೊ ಇಲ್ಲಿ ಡೋಪಿಂಗ್ ಅಂತ ಇದೆಯಲ್ಲ, ಡೋಪಿಂಗ್ ಅಂದರೆ ಏನು ಅಂತ ಕಲಿತಾ ಹೋಗೋಣ. ಸೊ ಏನಪ್ಪ ಡೋಪಿಂಗ್ ಅಂದರೆ, ಡೋಪಿಂಗ್ ಇಸ್ ದ ಪ್ರೊಸೆಸ್ ಆಫ್ ಆ್ಯಡಿಂಗ್ ಆಫ್ 13th or 15th ಗ್ರೂಪ್ ಎಲಿಮೆಂಟ್ಸ್ ಟು 14th ಗ್ರೂಪ್ ಸೆಮಿಕಂಡಕ್ಟರ್ಸ್ ಲೈಕ್ ಸಿಲಿಕಾನ್ ಆರ್ ಜರ್ಮೇನಿಯಮ್. ಸೊ ಈ 13th ಗ್ರೂಪ್ ಎಲಿಮೆಂಟ್ ಮತ್ತು 15th ಗ್ರೂಪ್ ಎಲಿಮೆಂಟ್ಸ್ನ ಆ್ಯಡ್ ಮಾಡೋದು. ಸೊ ಇಲ್ಲಿ 14th ಗ್ರೂಪ್ ಎಲಿಮೆಂಟ್ಸಲ್ಲಿ 4 ಎಲೆಕ್ಟ್ರಾನ್ ಇರುತ್ತೆ. 13th ಗ್ರೂಪ್ ಎಲಿಮೆಂಟ್ಸ್ ಎಕ್ಸಾಂಪಲ್ ಯಾವುದಾದಪ್ಪ ಅಂದರೆ, ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಮ್, ಟೈಟಾನಿಯಂ. ಹೆಂಗೆ ನೆನ್ಪಿಟ್ಕೊಳ್ಳೋದಪ್ಪ ಅಂದರೆ, ಬಾಲ್ ಗಂಗಾಧರ್ ತಿಲಕ್, BALGATI, ಬಾಲ್ ಗಂಗಾಧರ್ ತಿಲಕ್ ಅಂತ ನೆನ್ಪಿಟ್ಕೋಬೋದು. ಸೊ 14th ಗ್ರೂಪ್ ಎಲಿಮೆಂಟ್ಸು ಸೆಮಿಕಂಡಕ್ಟರು. 15th ಗ್ರೂಪು NPAS, SBBI, ನೈಟ್ರೋಜನ್, ಫಾಸ್ಫರಸ್, ಆಸ್ಟಟೈನ್. ಇದನ್ನು ಹೆಂಗೆ ನೆನ್ಪಿಟ್ಕೋಬೋದಪ್ಪ ಅಂದರೆ, ನ್ಯೂಟನ್ ಪ್ರಾರ್ಥನೆಗೆ ಅಷ್ಟು ಸೇಬು ಬಿದ್ದೋಯ್ತು. ಸೊ 14th ಗ್ರೂಪ್ ಎಲಿಮೆಂಟ್ಸ್ನ ಹೇಗೆ ನೆನ್ಪಿಟ್ಕೊತೀವಿ ಅಂದರೆ, ಕಾಸಿದ್ದರೆ ಗೆಳೆಯ, ಸ್ನೇಹಿತ, ಎಲ್ಲ ಪ್ರಭು. ಸೊ ಈ ರೀತಿ 13th ಗ್ರೂಪ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ರೆ ಪಿ ಟೈಪ್ ಸೆಮಿಕಂಡಕ್ಟರ್ ಫಾರ್ಮ್ ಆಗುತ್ತೆ. 15th ಗ್ರೂಪ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ರೆ ಎನ್ ಟೈಪ್ ಸೆಮಿಕಂಡಕ್ಟರ್ ಫಾರ್ಮ್ ಆಗುತ್ತೆ. ಸೊ ಎನ್ ಟೈಪು ನೈಟ್ರೋಜನ್ ಫ್ಯಾಮಿಲಿ, ನೆಗೆಟಿವ್ ಚಾರ್ಜು, ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ. ಸೊ ಇಯರ್ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಎನ್ ಟೈಪಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸು. ಪಿ ಟೈಪ್ಸಲ್ಲಿ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಗ್ಯಾಪ್ ಉಳಿಯುತ್ತಲ್ಲ ಅದನ್ನು ಹೋಲ್ಸ್ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಸಿಲಿಕಾನ್ 4 ಬಾಂಡ್ ಫಾರ್ಮ್ ಮಾಡ್ಕೊಳಕ್ಕಾಗುತ್ತೆ. ಇಲ್ಲಿ ಟ್ರೈವೆಲೆಂಟ್ ಇಂಪ್ಯೂರಿಟೀಸ್ ಆಗಿರೋದ್ರಿಂದ 13th ಗ್ರೂಪಲ್ಲಿ ಬರೀ 3 ಎಲೆಕ್ಟ್ರಾನ್ ಇರುತ್ತೆ. 1 ಸಿಲಿಕಾನ್ ಎಲೆಕ್ಟ್ರಾನ್ಗೆ ಇಲ್ಲಿ ಹೋಲ್ ಇರುತ್ತೆ. ಹಾಗಾಗಿ ಸೊ ಇಲ್ಲಿ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಇಲ್ಲಿ ಎಲೆಕ್ಟ್ರಾನ್ 1 ಜಾಸ್ತಿ ಆಗಿರುತ್ತೆ. ಯಾಕಪ್ಪ ಅಂದರೆ 5 ಎಲೆಕ್ಟ್ರಾನ್ಸ್ ಇರುತ್ತೆ. 4 ಎಲೆಕ್ಟ್ರಾನ್ ಜೊತೆ 4 ಬಾಂಡ್ ಫಾರ್ಮ್ ಮಾಡ್ಕೊಳುತ್ತೆ. 4 ಸಿಲಿಕಾನ್ ಜೊತೆ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಉಳಿಯುತ್ತೆ. ಸೊ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂದರೆ ನೈಟ್ರೋಜನ್ ಫ್ಯಾಮಿಲಿ.
ನೆಕ್ಸ್ಟು ಡಯೋಡ್ ಅಂತ ಇದೆ. ಡಯೋಡ್ ಅಂದರೆ ಏನಪ್ಪ ಅಂದರೆ ಟೂ ಟರ್ಮಿನಲ್ ಡಿವೈಸ್ ಅಥವಾ ಎನ್ ಟೈಪು ಮತ್ತು ಪಿ ಟೈಪ್. ಈ ಕಡೆ ನೋಡಿ ಪಿ ಟೈಪ್ ಸೆಮಿಕಂಡಕ್ಟರ್ ಮತ್ತು ಎನ್ ಟೈಪ್ ಸೆಮಿಕಂಡಕ್ಟರ್ನ ಒಂದಕ್ಕೊಂದು ಮರ್ಜ್ ಮಾಡಿದಾಗ ಏನಾಗುತ್ತೆ, ಇಲ್ಲಿಂದ ಪಾಸಿಟಿವ್ ಚಾರ್ಜ್ ಈ ಕಡೆ ಹೋಗುತ್ತೆ, ನೆಗೆಟಿವ್ ಚಾರ್ಜ್ ಈ ಕಡೆ ಬರುತ್ತೆ. ಇಟ್ ಕ್ರಿಯೇಟ್ಸ್ ಜಂಕ್ಷನ್ ಅಥವಾ ಪಿ ಎನ್ ಜಂಕ್ಷನ್ ಅಂತ ಹೇಳ್ತಾರೆ. ಟೂ ಟರ್ಮಿನಲ್ ಒನ್ ಜಂಕ್ಷನ್ ಡಿವೈಸ್ ಇಸ್ ಕಾಲ್ಡ್ ಎಸ್ ಡಯೋಡ್. ಈ ಡಯೋಡ್ದು ಸಿಂಬಲ್ ಹೆಂಗಿದೆ ನೋಡಿ, ಇದು ಪಾಸಿಟಿವ್ ಸಿಂಬಲ್ಲು, ಇದು ನೆಗೆಟಿವ್. ಪಾಸಿಟಿವ್ ನೆಗೆಟಿವ್ ಜಾಯ್ನ್ ಆಗಿರೋದು ಡಯೋಡ್ ಸಿಂಬಲ್ಲು. ಸೊ ಇದು ಡಯೋಡ್ ಅಂದರೆ ಏನಂತ ಗೊತ್ತಾಯಿತು. ನೆಕ್ಸ್ಟ್ ಪಾರ್ಟ್ ಏನು ಬರುತ್ತಪ್ಪ ಅಂದರೆ ಬಯಾಸಿಂಗ್ ಅಂತ ಬರುತ್ತೆ. ಬಯಾಸಿಂಗ್ ಅಂದರೆ ಏನು, ಕನೆಕ್ಟಿಂಗ್ ದ ಡಯೋಡ್ ಟು ದ ಬ್ಯಾಟರಿ. ಸೊ ಈ ಬಯಾಸಿಂಗ್ ಮತ್ತು ಡೋಪಿಂಗ್ ಅಂದರೆ ಏನು ಅಂತ ಗೊತ್ತಿರಬೇಕು. ಡೋಪಿಂಗ್ ಅಂದರೆ ಅಡಿಷನ್ ಆಫ್ ಇಂಪ್ಯೂರಿಟೀಸು. ಬಯಾಸಿಂಗ್ ಅಂದರೆ ಏನು, ಕನೆಕ್ಷನ್ ಆಫ್ ಡಯೋಡ್ ಟು ದ ಬ್ಯಾಟ್ರಿ. ಇಲ್ಲಿ ನೋಡಿ ಪಿ ಎನ್ ಜಂಕ್ಷನ್ ಅಥವಾ ಬ್ಯಾಟ್ರಿ ಡಯೋಡ್ನ ಇಟ್ಕೊಂಡು ಅದನ್ನು ಬ್ಯಾಟ್ರಿ ಕನೆಕ್ಟ್ ಮಾಡ್ತಿದ್ದೀವಿ. ಸೊ ಈ ಡಯೋಡ್ನ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕಾದ್ರೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ, ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಆಗಿತ್ತು ಅಂದರೆ ಅದು ಫಾರ್ವರ್ಡ್ ಬಯಾಸಿಂಗು. ಸೊ ಫಾರ್ವರ್ಡ್ ಬಯಾಸಿಂಗಲ್ಲಿ ಏನಾಗುತ್ತಪ್ಪ ಅಂದರೆ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಆರ್ ಕರೆಂಟ್ ಆ್ಯಂಡ್ ಆಫರ್ಸ್ ಲೆಸ್ ರೆಸಿಸ್ಟೆನ್ಸ್. ಯಾಕೆ ಅಂದರೆ ಫಾರ್ವರ್ಡ್ ಬಯಾಸ್ ಆಯಿತು ಅಂದರೆ ಇಲ್ಲಿ ನೋಡಿ ಪಾಸಿಟಿವ್ ಕನೆಕ್ಟ್ ಆಗಿರುತ್ತೆ, ಪಾಸಿಟಿವ್ ರಿಪಲ್ಷನ್ ಇರುತ್ತೆ ಬ್ಯಾಟ್ರಿ ಕನೆಕ್ಟ್ ಆದಾಗ. ಸೊ ಇದು ಈ ಕಡೆ ಜಂಪ್ ಆಗಿ ಮೂವ್ ಆಗುತ್ತೆ, ಅಥವಾ ಹಿಂಗೆ ಎಲೆಕ್ಟ್ರಾನ್ಸು ಮೂವ್ ಆಗುತ್ತೆ. ಈ ಥರ ಎಲೆಕ್ಟ್ರಾನು ಮತ್ತು ಹೋಲ್ಸು ಮೂವ್ ಆಗೋದ್ರಿಂದ ಏನಾಗುತ್ತೆ, ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಇಟ್ ಆಫರ್ಸ್ ಲೆಸ್ ರೆಸಿಸ್ಟೆನ್ಸ್. ಯಾಕೆಂದರೆ ಸೇಮ್ ಟರ್ಮಿನಲ್ ಇರೋದ್ರಿಂದ. ಅದೇ ರಿವರ್ಸ್ ಬಯಾಸಿಂಗಲ್ಲಿ ಏನಾಗುತ್ತಪ್ಪ ಅಂದರೆ ಪಾಸಿಟಿವ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್. ಈಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಯಾಕೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲಿರೋ ಪಾಸಿಟಿವ್ ಟರ್ಮಿನಲ್ ನೆಗೆಟಿವ್ ಕಡೆ ಅಟ್ರಾಕ್ಟ್ ಆಗುತ್ತೆ, ಇಲ್ಲಿರೋ ನೆಗೆಟಿವು ಪಾಸಿಟಿವ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಹಂಗಾಗಿ ಈ ಪಿ ಎನ್ ಜಂಕ್ಷನ್ನ ಕ್ರಾಸ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಈ ಪಿ ಎನ್ ಜಂಕ್ಷನ್ ಇದೆಯಲ್ಲ, ಇದನ್ನ ಕ್ರಾಸ್ ಮಾಡಿ ಮೂವ್ಮೆಂಟ್ ಆಗಲ್ಲ. ಸೊ ಎಲೆಕ್ಟ್ರಾನ್ ಮೂವ್ಮೆಂಟ್ ರಿಸ್ಟ್ರಿಕ್ಟ್ ಆಗುತ್ತೆ. ಸೊ ಏನಾಗುತ್ತೆ, ಇಟ್ ಆಫರ್ಸ್ ಹೈ ರೆಸಿಸ್ಟೆನ್ಸ್ ಆ್ಯಂಡ್ ಕರೆಂಟ್ ಡಸ್ ನಾಟ್ ಕಂಡಕ್ಟ್. ಸೊ ಇವೆರಡು ಗೊತ್ತಿರಬೇಕು, ಫಾರ್ವರ್ಡ್ ಬಯಾಸ್ ರಿವರ್ಸ್ ಬಯಾಸ್ ಅಂದರೆ ಏನು ಅಂತ. ಏನಕ್ಕೆ ಅಂದರೆ ನೆಕ್ಸ್ಟು ರೆಕ್ಟಿಫಿಕೇಷನ್ ಅಂತ ಇದೆ. ರೆಕ್ಟಿಫಿಕೇಷನ್ ಅಂದರೆ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಎ ಸಿ ಕರೆಂಟ್ ಟು ಡಿ ಸಿ ಕರೆಂಟ್. ಎ ಸಿ ಕರೆಂಟ್ ಯಾವ ರೀತಿ ಇರುತ್ತೆ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್, ಒನ್ ಸೈಡ್ ಪಾಸಿಟಿವ್ ಸೈಕಲ್, ಒನ್ ಸೈಡ್ ನೆಗೆಟಿವ್ ಸೈಕಲ್ ಈ ಥರ ಇರುತ್ತೆ. ಇಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಇನ್ ಟು ಡಿ ಸಿ ಕರೆಂಟ್. ಸೊ ಈ ಡಿ ಸಿ ಕರೆಂಟಿಗೆ ಕನ್ವರ್ಟ್ ಮಾಡೋ ಪ್ರೊಸೆಸ್ನ ಏನು ಹೇಳ್ತಾರೆ ಅಂದರೆ ರೆಕ್ಟಿಫಿಕೇಷನ್. ಡಿವೈಸ್ ಯೂಸ್ಡ್ ಇನ್ ರೆಕ್ಟಿಫಿಕೇಷನ್ ಇಸ್ ಕಾಲ್ಡ್ ಡಯೋಡ್. ಸೊ ಈ ಡಯೋಡ್ನ ಯೂಸ್ ಮಾಡಿಕೊಂಡು ರೆಕ್ಟಿಫಿಕೇಷನ್ ಮಾಡ್ತೀವಿ. ಎರಡಿದೆ, ಆಫ್ ವೇವ್ ರೆಕ್ಟಿಫೈಯರ್ ಒಂದು, ಫುಲ್ ವೇವ್ ರೆಕ್ಟಿಫೈಯರ್ ಒಂದು. ಸೊ ಇದನ್ನ ಇದೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ದೀಸ್ ಆರ್ ಯೂಸ್ಡ್ ಇನ್ ಫ್ಯಾನ್ಸಲ್ಲಿ ನೋಡಿ, ಫ್ಯಾನಿಗೆ ಬರ್ತಾ ಇರೋದು ಎ ಸಿ ಕರೆಂಟಿಗೆ ಬಂದಾಗ ಒಂದು ಪಾಸಿಟಿವ್ ಸೈಕಲ್, ಒಂದು ನೆಗೆಟಿವ್ ಸೈಕಲ್ ಇರುತ್ತೆ. ಬಟ್ ಔಟ್ಪುಟ್ಟಲ್ಲಿ ನೋಡಿ ಎರಡು ಪಾಸಿಟಿವ್ ಆಗಿದೆ. ಸೊ ಫ್ಯಾನ್ ಯಾವಾಗಲೂ ಒಂದು ಸೈಡ್ ರೊಟೇಷನ್, ಒಂದು ಸೈಡ್ ಈ ಕಡೆ ಸೈಡ್ ರೊಟೇಟ್ ಆಗಲ್ಲ, ಯಾವಾಗಲೂ ಒಂದೇ ಕಡೆ ರೊಟೇಟ್ ಆಗುತ್ತೆ. ಸೊ ಫಸ್ಟು ಹಾಫ್ ವೇವ್ ರೆಕ್ಟಿಫೈಯರ್ ಇದೆ. ಹಾಫ್ ವೇವ್ ರೆಕ್ಟಿಫೈಯರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಿ ಕೇಳಿ. ಸೊ ಎ ಸಿ ಸಿಗ್ನಲ್ನ ನಾವು ಇನ್ಪುಟ್ಟಾಗಿ ಕೊಡ್ತೀವಿ. ಇನ್ಪುಟ್ಟಾಗಿ ಎ ಸಿ ಸಿಗ್ನಲ್ನ ಇದು ಕೊಡ್ತಾ ಇದ್ದೀವಿ. ಸೊ ಔಟ್ಪುಟ್ಟಲ್ಲಿ ನಮಗೆ ಹಾಫ್ ಆಫ್ ದ ಎ ಸಿ ಸಿಗ್ನಲ್ ಇಸ್ ಕನ್ವರ್ಟೆಡ್ ಇಂಟು ಡಿ ಸಿ. ಅಂದರೆ ನೋಡಿ ಒಂದೇ ಸೈಡ್ ಪಾಸಿಟಿವ್ ಸಿಗ್ನಲ್ ಮಾತ್ರ ಇದೆ. ಸೊ ಯಾವ ರೀತಿ ಕನೆಕ್ಟ್ ಆಗಿದೆ ಅಂತ ನೋಡೋಣ. ಸೊ ಎ ಸಿ ಸೋರ್ಸ್ ಇಲ್ಲಿರೋದು ಎ ಸಿ ಸೋರ್ಸ್ ಇಸ್ ಕನೆಕ್ಟೆಡ್ ಟು ದ ಟ್ರಾನ್ಸ್ಫಾರ್ಮರ್ ಇಸ್ ಎ ಡಿವೈಸ್ ಯೂಸ್ ಟು ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ದ ಎ ಸಿ ಸಿಗ್ನಲ್, ಪ್ರೈಮರಿ ಕಾಯಿಲು, ಸೆಕೆಂಡರಿ ಕಾಯಿಲು. ಸೊ ಇಲ್ಲಿ ಡಯೋಡ್ನ ಕನೆಕ್ಟ್ ಮಾಡಿದ್ದೀವಿ. ಇಲ್ಲಿ ಎಕ್ಸ್ಟರ್ನಲ್ ಲೋಡ್ ಅಥವಾ ಔಟ್ಪುಟ್ಟು, ಯಾವುದು ಡಿವೈಸ್ ಇದೆಯಲ್ಲ ಅದ್ರದ್ದು ಔಟ್ಪುಟ್. ಸೊ ಇಲ್ಲೇನಾಗುತ್ತೆ ಅಂದರೆ ಫಸ್ಟ್ ಡ್ಯೂರಿಂಗ್ ಪಾಸಿಟಿವ್ ಆಫ್ ಸೈಕಲಲ್ಲಿ ಪಾಸಿಟಿವ್ ಟರ್ಮಿನಲ್ ಈ ಪಾಯಿಂಟು ಪಾಸಿಟಿವ್ ಆಗಿರುತ್ತೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಪಿ ಎನ್ ಜಂಕ್ಷನಿಂದ ಇದು ಪಾಸಿಟಿವ್ ಆಗಿರುತ್ತೆ, ಇದು ನೆಗೆಟಿವ್ ಆಗಿರುತ್ತೆ ಪಾಸಿಟಿವ್ ಆಫ್ ಸೈಕಲಲ್ಲಿ. ಸೊ ಪಾಸಿಟಿವ್ ಆಫ್ ಸೈಕಲನ್ನು ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ನೋಡಿ ಡಯೋಡ್ ಈಗ ಫಾರ್ವರ್ಡ್ ಬಯಾಸ್ ಆಗಿದೆ. ಪಾಸಿಟಿವ್ ಟರ್ಮಿನಲ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್, ನೆಗೆಟಿವ್ ಟರ್ಮಿನಲ್ ಇಸ್ ಕನೆಕ್ಟೆಡ್ ಟು, ನೋಡಿ ಇಲ್ಲಿಂದ ಬಂದು ನೆಗೆಟಿವ್ ಕನೆಕ್ಟ್ ಆಗಿದೆ. ಎನ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್, ಪಿ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್. ಸೊ ಡಯೋಡ್ ಏನಾಯ್ತು, ಈಗ ಫಾರ್ವರ್ಡ್ ಬಯಾಸ್ ಆಯಿತು. ಒಂದು ಏನಾಗುತ್ತೆ, ಇಟ್ ಕಂಡಕ್ಟ್ಸ್ ಕರೆಂಟ್. ಸೊ ಔಟ್ಪುಟ್ಟಲ್ಲಿ ಏನಾಗ್ತಿದೆ, ಇಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ. ಸೊ ನೆಗೆಟಿವ್ ಆಫ್ ಸೈಕಲಲ್ಲಿ ಏನಾಗುತ್ತಪ್ಪ ಅಂದರೆ ಇಲ್ಲಿದೆಯಲ್ಲ ಈ ಪಾಯಿಂಟು, ಇದು ನೆಗೆಟಿವ್ ಆಗುತ್ತೆ. ಸೊ ಇಲ್ಲಿ ಪಾಸಿಟಿವ್ ಪಾಯಿಂಟ್ ನೆಗೆಟಿವ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಪಾಯಿಂಟು ಪಾಸಿಟಿವ್ ಆಗುತ್ತೆ. ಸೊ ಇಲ್ಲಿ ಎ ಮತ್ತು ಬಿನ ಇಟ್ಕೊಂಡು ಹೇಳ್ಬೋದು. ಏನಾಗುತ್ತೆ, ಎ ಈಗ ನೆಗೆಟಿವ್ ಆಗುತ್ತೆ, ಬಿ ಪಾಸಿಟಿವ್ ಆಗುತ್ತೆ. ಅವಾಗ ಏನಾಗುತ್ತೆ, ಸೊ ಪಾಸಿಟಿವ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಆಯಿತು ಅಂದರೆ ಏನಾಗುತ್ತೆ, ಈಗ ಈ ಪಾಯಿಂಟ್ ಈಗ ರಿವರ್ಸ್ ಬಯಾಸ್ ಆಗುತ್ತೆ. ರಿವರ್ಸ್ ಬಯಾಸಲ್ಲಿ ಏನಾಗುತ್ತೆ, ಇಟ್ ಡಸ್ ನಾಟ್ ಕಂಡಕ್ಟ್ ಕರೆಂಟ್. ಯಾಕೆಂದರೆ ಡಯೋಡ್ ಏನಾಗುತ್ತೆ, ಈಗ ಇದು ನೆಗೆಟಿವ್ ಇದು ಪಾಸಿಟಿವ್ ಆಯಿತು ಅಂದರೆ ಏನಾಗುತ್ತೆ, ಆಗ ರಿವರ್ಸ್ ಬಯಾಸ್ ಆಗುತ್ತೆ, ಇಟ್ ಡಸ್ ನಾಟ್ ಕಂಡಕ್ಟ್ ಕರೆಂಟ್. ಸೊ ಏನಾಗುತ್ತೆ, ದೇರ್ ಇಸ್ ನೋ ಔಟ್ಪುಟ್. ಸೊ ಈ ಥರ ಹಿಂಗಾಗುತ್ತೆ. ಸೊ ನೆಕ್ಸ್ಟ್ ಪಾಸಿಟಿವ್ ಆಫ್ ಸೈಕಲ್ ಏನಾಗುತ್ತೆ, ದಿಸ್ ವಿಲ್ ಬಿ ಪಾಸಿಟಿವ್, ದಿಸ್ ವಿಲ್ ಬಿ ನೆಗೆಟಿವ್. ಎಗೇನ್ ಡಯೋಡ್ ಇಸ್ ಫಾರ್ವರ್ಡ್ ಬಯಾಸ್, ಇಟ್ ಕಂಡಕ್ಟ್ಸ್ ಕರೆಂಟ್. ಎಗೇನ್ ಆಫ್ಟರ್ ದಟ್ ನೆಗೆಟಿವ್ ಆಫ್ ಸೈಕಲಲ್ಲಿ ಏನಾಗುತ್ತೆ, ಪಿ ಟರ್ಮಿನಲ್ ನೆಗೆಟಿವ್ ಆಗುತ್ತೆ, ಇಲ್ಲಿ ಪಾಸಿಟಿವ್ ಆಗುತ್ತೆ, ರಿವರ್ಸ್ ಬಯಾಸ್, ಇಟ್ ಡಸ್ ನಾಟ್ ಕಂಡಕ್ಟ್ ಕರೆಂಟ್. ಸೊ ಇಲ್ಲ ಔಟ್ಪುಟ್ ಫಾರ್ಮ್ ಇಲ್ಲಿ ಕಾಣಿಸ್ತಿದೆ. ಸೊ ಈ ಸರ್ಕ್ಯೂಟ್ ಡಯಾಗ್ರಾಮಿಗೆ 2 ಮಾರ್ಕ್ಸು, ವೇವ್ ಫಾರ್ಮಿಗೆ 1 ಮಾರ್ಕ್ಸು, ಎಕ್ಸ್ಪ್ಲನೇಷನಿಗೆ ಎಗೇನ್ 2 ಮಾರ್ಕ್ಸ್. ಸೊ ಇಲ್ಲಿದೆ ಎಕ್ಸ್ಪ್ಲನೇಷನ್. ಪಾಸಿಟಿವ್ ಆಫ್ ಸೈಕಲಲ್ಲಿ ಏನಾಗುತ್ತೆ, ನೆಗೆಟಿವ್ ಆಫ್ ಸೈಕಲಲ್ಲಿ ಏನಾಗುತ್ತೆ ಅಂತ ಹೇಳಬೇಕು. ಸೊ ದಿಸ್ ಇಸ್ ಡಯೋಡ್. ದೆನ್ ಫುಲ್ ವೇವ್ ರೆಕ್ಟಿಫೈಯರ್. ಸೊ
ಸೊ ಫುಲ್ ವೇವ್ ರೆಕ್ಟಿಫಿಕೇಶನ್ ಅಂದರೆ ಏನು, ಬೋತ್ ದ ಆಫ್ ಸೈಕಲ್ ಆಫ್ AC is converted into DC. ಸೊ ಎರಡು ಆಫ್ ಸೈಕಲ್ ಆಫ್ AC if it is converted to DC then it is called full wave rectifier application. It is used in transformer. ಸೊ ಇಲ್ಲಿ ನೋಡಿ diode D1 and D2 are connected across the center tap transformer. It is connected to the center tap transformer. This is AC signal and transformer. ಸೊ ಪಾಯಿಂಟ್ A ಮತ್ತು B ನ ಆಧಾರದಲ್ಲಿ ಇಟ್ಕೊಂಡು ನಾವು ಇದನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಆಫ್ ಸೈಕಲಲ್ಲಿ ಏನಾಗುತ್ತೆ, ಸೆಕೆಂಡ್ ಆಫ್ ಸೈಕಲಲ್ಲಿ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ನೋಡಿ, ಪಾಸಿಟಿವ್ ಆಫ್ ಸೈಕಲ್ ಏನಾಗಿರುತ್ತೆ, A ಪಾಸಿಟಿವ್ ಆಗಿರುತ್ತೆ, B ನೆಗೆಟಿವಲ್ಲಿರುತ್ತೆ. ಸೊ A ಪಾಸಿಟಿವ್ ಆಯಿತು ಅಂದರೆ ಇಲ್ಲಿ ನೋಡಿ ಎರಡು ಡಯೋಡ್ ಇದೆ, ಫುಲ್ ವೇವ್ ರೆಕ್ಟಿಫೈರಲ್ಲಿ ಎರಡು ಡಯೋಡ್ ಇದೆ. ಔಟ್ಪುಟ್ ರೆಸಿಸ್ಟೆನ್ಸ್ ಆರ್ ಔಟ್ಪುಟ್ ಈಸ್ ಫೌಂಡ್ ರೆಸಿಸ್ಟೆಂಟ್ ಇಯರ್. ಸೊ ಇಲ್ಲಿ RL ಅಲ್ಲಿ ಔಟ್ಪುಟ್ನ ನಾವು ನೋಡೋದು. ಪಾಸಿಟಿವ್ ಆಫ್ ಸೈಕಲಲ್ಲಿ ನೋಡಿ A ಪಾಸಿಟಿವ್ B ನೆಗೆಟಿವ್ ಇತ್ತು ಅಂದರೆ ಡಯೋಡ್ D1 ಪಾಸಿಟಿವ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್, ನೆಗೆಟಿವ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್. ಸೊ ಇದು ಫಾರ್ವರ್ಡ್ ಬಯಾಸ್ ಆಗಿದೆ. ಅದೇ ಡಯೋಡ್ D2 ಏನಾಗಿದೆ, ನೆಗೆಟಿವ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್, negative is connected to positive and positive is connected to negative. So ಇದು ರಿವರ್ಸ್ ಬಯಾಸ್ ಆಗಿದೆ. ಸೊ ಡ್ಯೂರಿಂಗ್ ಪಾಸಿಟಿವ್ ಆಫ್ ಸೈಕಲ್ ಡಯೋಡ್ D1 ಕಂಡಕ್ಟ್ಸ್ ಆ್ಯಂಡ್ ಡಯೋಡ್ D2 ಡಸ್ ನಾಟ್ ಕಂಡಕ್ಟ್. ಸೊ ಕರೆಂಟ್ ಫ್ಲೋಸ್ ಇನ್ ದಿಸ್ ವೇ. ಸೊ ಇಲ್ಲಿ D1 ಅಲ್ಲಿ ಪಾಸಿಟಿವ್ ಆಫ್ ಸೈಕಲ್ ಕಾಣಿಸ್ತಿದೆಯಲ್ಲ, ಈ ಪಾಸಿಟಿವ್ ಆಫ್ ಸೈಕಲಲ್ಲಿ ಕರೆಂಟು ಹೊರಗಡೆ ಎಕ್ಸ್ಟರ್ನಲ್ ಫ್ಲೋ ಆಗುತ್ತೆ. ಸೊ ಡ್ಯೂರಿಂಗ್ ನೆಗೆಟಿವ್ ಆಫ್ ಸೈಕಲಲ್ಲಿ ಏನಾಗುತ್ತೆ, B ವಿಲ್ ಬಿ ಪಾಸಿಟಿವ್, A ವಿಲ್ ಬಿ ನೆಗೆಟಿವ್. B ಪಾಸಿಟಿವ್ A ನೆಗೆಟಿವ್ ಆಯಿತು ಅಂದರೆ ಏನಾಗುತ್ತೆ, ಡಯೋಡ್ D2 ವಿಲ್ ಬಿ ಫಾರ್ವರ್ಡ್ ಬಯಾಸ್, ಡಯೋಡ್ D1 ವಿಲ್ ಬಿ ರಿವರ್ಸ್ ಬಯಾಸ್. ಸೊ ಡ್ಯೂರಿಂಗ್ ನೆಗೆಟಿವ್ ಆಫ್ ಸೈಕಲ್ ಕರೆಂಟ್ ಯಾವ ರೀತಿ ಮೂವ್ ಆಗುತ್ತೆ, ಈ ರೀತಿ ಮೂವ್ ಆಗುತ್ತೆ. ಸೊ ಡ್ಯೂರಿಂಗ್ ನೆಗೆಟಿವ್ ಆಫ್ ಸೈಕಲ್ ಇಲ್ಲಿದೆ, ನೆಗೆಟಿವ್ ಸೈಕಲಲ್ಲಿ ಡಯೋಡ್ D2 ಕಂಡಕ್ಟ್ಸ್ ಆ್ಯಂಡ್ ದೇರ್ ವಿಲ್ ಬಿ ಅ ಕರೆಂಟ್ ಇನ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಸೊ ಡ್ಯೂರಿಂಗ್ ಪಾಸಿಟಿವ್ ಆಫ್ ಸೈಕಲ್ ಡಯೋಡ್ D1 ಕಂಡಕ್ಟ್ಸ್ ಆ್ಯಂಡ್ ಡ್ಯೂರಿಂಗ್ ನೆಗೆಟಿವ್ ಆಫ್ ಸೈಕಲ್ ಡಯೋಡ್ D2 ಕಂಡಕ್ಟ್ಸ್. ಹೆನ್ಸ್ ಬೋತ್ ದ ಆಫ್ ಸೈಕಲ್ ದೇರ್ AC is converted into DC. ಸೊ ಏನಾಗುತ್ತೆ ಈಗ, ಫುಲ್ ವೇವ್ ರೆಕ್ಟಿಫೈಯರ್. ಸೊ ಫುಲ್ ವೇವ್ ರೆಕ್ಟಿಫೈರಲ್ಲಿ ಏನಾಗುತ್ತೆ, ರೆಕ್ಟಿಫಿಕೇಷನ್ ಅಂದರೆ ಏನು, ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ AC ಇಂಟು DC. ಫುಲ್ ವೇವ್ ರೆಕ್ಟಿಫೈರಲ್ಲಿ ಏನಾಗುತ್ತೆ, ಬೋತ್ ಆಫ್ ಸೈಕಲ್ ಆಫ್ AC is converted into DC. ಒಂದು ಆಫ್ ವೇವ್ ರೆಕ್ಟಿಫೈರು ಮತ್ತು ಇನ್ನೊಂದು ಫುಲ್ ವೇವ್ ರೆಕ್ಟಿಫೈರು, ಎರಡರಲ್ಲಿ ಒಂದು 5 ಮಾರ್ಕ್ಸಿಗೆ ಕೇಳ್ತಾರೆ, ತುಂಬ ಇಂಪಾರ್ಟೆಂಟು. ಆಫ್ ವೇವಲ್ಲಿ ಒನ್ ಆಫ್ ಸೈಕಲ್ ಇಸ್ ಕನ್ವರ್ಟೆಡ್ ಇಂಟು DC. ಡ್ಯೂರಿಂಗ್ ನೆಗೆಟಿವ್ ಆಫ್ ಸೈಕಲಲ್ಲಿ ಡಯೋಡ್ D1 ಏನಾಗಿರುತ್ತೆ ಅಂದರೆ ರಿವರ್ಸ್ ಬಯಾಸ್ ಆಗುತ್ತೆ. ಸೊ ಡಸ್ ನಾಟ್ ಕಂಡಕ್ಟ್ ಕರೆಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನು ಬರುತ್ತಪ್ಪ ಅಂದರೆ ಝೀನಾ ಡಯೋಡ್ ಅಂತ ಒಂದು ಬರುತ್ತೆ. ಝೀನಾ ಡಯೋಡ್ ಆಸ್ ವೋಲ್ಟೇಜ್ ರೆಗ್ಯುಲೇಟರ್ ಅಂತ, ಅದೊಂದು 5 ಮಾರ್ಕ್ಸಿಗೆ ಕೇಳ್ತಾರೆ, ಅದು ಲಾಸ್ಟಿಗೆ ಹೇಳ್ತೀನಿ. ಸೊ ಈಗ ಲಾಜಿಕ್ ಗೇಟ್ಸ್ ಅಂದರೆ ಏನಪ್ಪ ಅಂದರೆ, ಲಾಜಿಕ್ ಗೇಟ್ಸ್ ಸೊ ಈ ಥರ ಬೈನರಿ ಆಪ್ರೇಷನ್ ಅಥವಾ ಬುಲಿಯನ್ ಆಲ್ಜಿಬ್ರಾ ಲಾಜಿಕ್ ಗೇಟ್ಸ್ ಯಾವ ರೀತಿ ಡಿಸೈನ್ ಮಾಡಿರ್ತಾರಪ್ಪ ಅಂದರೆ, ಇನ್ಪುಟ್ಟು ಮತ್ತು ಔಟ್ಪುಟ್ಟು ಲಾಜಿಕ್ ಗೇಟ್ ಸಿಂಬಲ್ಸ್ ಏನಂತ ನೋಡ್ಕೋಬೇಕು. ಸೊ ಲಾಜಿಕ್ ಗೇಟ್ಸ್ ಆರ್ ದ ಡಿವೈಸ್ ವಿಚ್ ಗಿವ್ಸ್ ಒನ್ ಆರ್ ಮೋರ್ ಇನ್ಪುಟ್ಸ್ ಗಿವನ್ ಟು ದ ಸರ್ಕ್ಯೂಟ್ ಗಿವ್ಸ್ ಓನ್ಲಿ ಒನ್ ಔಟ್ಪುಟ್. ಏನಾಗುತ್ತಪ್ಪ ಅಂದರೆ ಗೇಟ್ಸಲ್ಲಿ ಏನಂದರೆ ನಾವು ಬೈನರಿ ಆಪ್ರೇಷನ್ ಅಥವಾ CS ಕಂಪ್ಯೂಟರ್ ಪ್ರೋಗ್ರಾಮಿಂಗಿಗೆ ಯೂಸ್ ಮಾಡ್ತೀವಿ. ಇಲ್ಲಿ ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್ ಮತ್ತು ನ್ಯಾಂಡ್ ಆ್ಯಂಡ್ ನಾರ್ ಗೇಟ್ ಅಂತ ಇದೆ. ಸೊ ಏನಾಗುತ್ತಪ್ಪ ಇಲ್ಲಿ ಅಂದರೆ ಆ್ಯಂಡ್ ಗೇಟು, ಆರ್ ಗೇಟು, ನಾಟ್ ಗೇಟು, ಸೊ ಇವು ಮೂರು ಪ್ರೈಮರಿ ಗೇಟ್ಸ್. ನಾಟ್ ಗೇಟಲ್ಲಿ ಏನಪ್ಪ ಅಂದರೆ ಇಟ್ಸ್ ಲೈಕ್ A ಡ್ಯಾಶ್ ಆರ್ ಕಾಂಪ್ಲಿಮೆಂಟ್ರಿ ಆಪರೇಷನ್. ಏನಾಗುತ್ತಪ್ಪ ಅಂದರೆ ನಾವೇನಾದ್ರು ಇನ್ಪುಟ್ 0 ಕೊಟ್ಟರೆ ಔಟ್ಪುಟ್ಟಲ್ಲಿ 1 ತೋರಿಸುತ್ತೆ. ಸೊ 1 ಆರ್ 0 ಅಂದರೆ ಆನ್ ಆಫ್ ಅಂತ, 0 ಅಂದರೆ ಆಫು, 1 ಅಂದರೆ ಇನ್. ನಾವೇನಾದ್ರು ಸ್ವಿಚ್ ಆಫ್ ಮಾಡಿದರೆ ಔಟ್ಪುಟ್ಟಲ್ಲಿ ಸ್ವಿಚ್ ಆನ್ ಆಗಿರುತ್ತೆ, ಆನ್ ಇತ್ತು ಅಂದರೆ ಆಫ್ ಆಗಿರುತ್ತೆ. ಇದು ನಾಟ್ ಗೇಟು. ಇಲ್ಲಿ ಆರ್ ಗೇಟ್ ಅಂತ ಇದೆ. ಆರ್ ಗೇಟಿಗೆ ಎರಡು ಇನ್ಪುಟ್ ಟರ್ಮಿನಲ್ A ಆ್ಯಂಡ್ B. ಸೊ C ಔಟ್ಪುಟ್ ಏನಾಗಿರುತ್ತಪ್ಪ ಅಂದರೆ, ಆರ್ ಗೇಟ್ಸ್ ಇಸ್ ಅ ಲಾಜಿಕ್ ಗೇಟ್ ವಿಚ್ ಗಿವ್ಸ್ ಔಟ್ಪುಟ್ ವೆನ್ ಎನಿ ಒನ್ ಆಫ್ ದ ಗೇಟ್ ಇಸ್ ಆನ್. ಐದರ್ A ಅಥವಾ B ಯಾವ್ದಾದ್ರು ಒಂದು ಆನಲ್ಲಿತ್ತು ಅಂದರೆ ಇದು ಔಟ್ಪುಟ್ ಕೊಡುತ್ತೆ, ಎರಡೂ ಆಫ್ ಆಗಿದ್ರೆ ಮಾತ್ರ ಔಟ್ಪುಟ್ ಕೊಡೋಲ್ಲ. ಸೊ ಇದು ಟ್ರೂತ್ ಟೇಬಲ್ ನೋಡಿ ಇಲ್ಲಿದೆ. ಏನು ಟ್ರೂತ್ ಟೇಬಲ್ ಅಂದರೆ ಯಾವ ರೀತಿ ಅದು ಆಪ್ರೇಟ್ ಆಗಿದೆ ಅಂತ. ಬೋತ್ A ಆ್ಯಂಡ್ B ಎರಡು ಆಫ್ ಆಗಿತ್ತು ಅಂದರೆ ಔಟ್ಪುಟ್ಟಲ್ಲೂ ಆಫ್ ಆಗಿರುತ್ತೆ. ಅಟ್ಲೀಸ್ಟ್ ಒನ್ A ಆನ್ ಆಗಿದ್ದು B ಆಫ್ ಆಗಿತ್ತು ಅಂದರೆ ಔಟ್ಪುಟ್ ಇರುತ್ತೆ, B ಆಫ್ ಆಗಿ A ಆನ್ ಆಗಿತ್ತು ಅಂದರೆ ಔಟ್ಪುಟ್ ಇರುತ್ತೆ. ಇಫ್ ಬೋತ್ A ಆ್ಯಂಡ್ B ಆರ್ ಆನ್ ದೆನ್ ಆಲ್ಸೋ ದೇರ್ ವಿಲ್ ಬಿ ಔಟ್ಪುಟ್. ಸೊ ಇದು ಆರ್ ಗೇಟ್. ಆ್ಯಂಡ್ ಗೇಟ್ ನೋಡಿ, ಆ್ಯಂಡ್ ಗೇಟ್ ಸರ್ಕ್ಯೂಟ್ ಸಿಂಬಲ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ D ಆ್ಯಂಡ್ A ಆ್ಯಂಡ್ D ಶೇಪಲ್ಲಿದೆ. ಸೊ ಆ್ಯಂಡ್ ಗೇಟಲ್ಲಿ ಏನಾಗುತ್ತಪ್ಪ ಅಂದರೆ ಇಟ್ ಗಿವ್ಸ್ ಔಟ್ಪುಟ್ ಓನ್ಲಿ ವೆನ್ ಬೋತ್ ದ ಇನ್ಪುಟ್ ಆರ್ ಇನ್ ಆನ್ ಸ್ಟೇಟ್, ಹೈ ಸ್ಟೇಟ್ ಅಂತ ಹೇಳ್ಬೋದು. A ಮತ್ತು B ಎರಡೂ ಪಾಸಿಟಿವ್ ಆಗಿದ್ದರೆ ಮಾತ್ರ ಔಟ್ಪುಟ್ ಪಾಸಿಟಿವ್ ಆಗಿರುತ್ತೆ. ಐದರ್ ಆಫ್ ದ A ಆರ್ B ಏನಾದ್ರು ಆಫ್ ಇತ್ತು ಅಂದರೆ ಇಟ್ ವಿಲ್ ಬಿ ಇನ್ ಆಫ್ ಸ್ಟೇಟ್. ಇದು ಏನಂತ ಹೇಳ್ಬೋದು ಅಂದರೆ A ಇಂಟರ್ಸೆಕ್ಷನ್ B ಅಲ್ಲಿ ನಾವು ಮ್ಯಾಥಮೆಟಿಕ್ಸಲ್ಲಿ ಕಲಿತೀವಲ್ಲ ಆ ಥರ. ಪ್ರೆಸೆಂಟ್ ಇನ್ ಬೋತ್ ಎರಡೂ ಇದ್ದರೆ ಮಾತ್ರ ಇದು ಆ್ಯಂಡ್ ಗೇಟ್. ಆರ್ ಗೇಟ್ ಅಂದರೆ ಐದರ್ ಆರ್. ಸೊ ಆರ್ ಗೇಟಲ್ಲಿ ಐದರ್ A ಆರ್ B ಯಾವ್ದಾದ್ರು ಒಂದು ಆನ್ ಆಗಿದ್ರು ಔಟ್ಪುಟ್ ಸಿಗ್ನಲ್ ಕೊಡುತ್ತೆ. ನಾಟ್ ಗೇಟ್ ಅಂದರೆ ಇಟ್ ಇಸ್ ಲೈಕ್ ಕಾಂಪ್ಲಿಮೆಂಟ್ರಿ ಗೇಟ್. ಇಫ್ ಇಟ್ ಇಸ್ ಆನ್ ದೆನ್ ಇಟ್ ವಿಲ್ ಬಿ ಆಫ್, ಆಫ್ ಆಗಿದ್ರೆ ಆನ್ ಆಗಿರುತ್ತೆ. ಸೊ ಇದು ಮೂರು ಬೇಸಿಕ್ ಗೇಟ್ಸ್. ಸೊ ಇದು ಕಂಬೈನ್ಡ್ ಗೇಟ್, ನ್ಯಾಂಡ್ ಗೇಟ್ ಮತ್ತು ನಾರ್ ಗೇಟ್. ಇದು ಯಾವ ರೀತಿ ಆಪ್ರೇಟ್ ಆಗುತ್ತಪ್ಪ ಅಂದರೆ ನ್ಯಾಂಡ್ ಗೇಟ್ ನೋಡಿ, ಆ್ಯಂಡ್ ಗೇಟಿಗೆ ಆರ್ ಗೇಟ್ನ ಕೊಟ್ಟರೆ. ಆ್ಯಂಡ್ ಗೇಟ್ ಅಂದರೆ ಏನು, ಎರಡು ಬೋತ್ A ಆ್ಯಂಡ್ B ಆನ್ ಆಗಿತ್ತು ಅಂದರೆ ಮಾತ್ರ ಆನ್. ಸೊ ಬೋತ್ A ಆ್ಯಂಡ್ B ಆನ್ ಆಗಿದ್ರೆ ಆನ್ ಆಗಬೇಕಿತ್ತು, ಬಟ್ ಇದನ್ನು ನಾಟ್ ಮಾಡೋದ್ರಿಂದ ಆನ್ ಆಗೋ ಜಾಗದಲ್ಲಿ ಏನಾಗ್ತಿದೆ, ಆಫ್ ಆಗ್ತಾಯಿದೆ.
ಸೊ ಹಂಗೆ ಅದಕ್ಕೆ ರಿವರ್ಸು 1001 ಅಥವಾ 00 ಇತ್ತು ಅಂದರೆ ಅದು ಆಫ್ ಆಗಬೇಕಾಗಿತ್ತು. ಸೊ ನಾಟ್ ಗೇಟಿಗೆ ಕೊಟ್ಟಿರೋದ್ರಿಂದ ನ್ಯಾಂಡ್ ಗೇಟ್ ಇಸ್ ಸ್ಪೆಷಲ್ ಗೇಟ್ ಫಾರ್ಮ್ಡ್ ಆಫ್ ಆ್ಯಂಡ್ ಗೇಟ್ ಪ್ಲಸ್ ನಾಟ್ ಗೇಟ್. ಸೊ ಏನಾಗಿರುತ್ತೆ, ಎರಡು ಆಫ್ ಆಗಿದ್ದಾಗ ಆಫ್ ಆಗಬೇಕಿತ್ತು, ನಾಟ್ ಗೇಟಿಗೆ ಕೊಟ್ಟಿರೋದ್ರಿಂದ ಏನಾಗ್ತಿದೆ, ಆನ್ ಆಗ್ತಿದೆ. ಅದೇ ರೀತಿ ಇದು ನಾರ್ ಗೇಟು. ಸೊ ಎರಡು ಆಫ್ ಆಗಿದ್ದಾಗ ಮಾತ್ರ ಆಫ್ ಆಗಬೇಕಾಗಿತ್ತು, ಅದಕ್ಕೆ ನಾಟ್ ಗೇಟ್ ಕೊಟ್ಟಿರೋದ್ರಿಂದ ಏನಾಗ್ತಿದೆ, ಎರಡು ಆಫ್ ಆಗಿದ್ದಾಗ ಆನ್ ಆಗ್ತಿದೆ, ಇನ್ನು ಉಳಿದ ಟೈಮಲ್ಲೆಲ್ಲ ಆಫ್ ಆಗ್ತಿದೆ. ಸೊ ಸರ್ಕ್ಯೂಟ್ ಸಿಂಬಲ್ ಇಸ್ ಲೈಕ್ ದಿಸ್. ಸೊ ಆರ್ ಗೇಟ್ ಪ್ಲಸ್ ನಾಟ್ ಗೇಟ್ is denoted by the symbol not. ಸೊ ಇದಿಷ್ಟು ಸೆಮಿಕಂಡಕ್ಟರ್ ಇನ್ ಎಲೆಕ್ಟ್ರಾನಿಕ್ಸು. ನೆಕ್ಸ್ಟ್ ಝೀನಾ ಡಯೋಡ್ ಒಂದು ಕಾನ್ಸೆಪ್ಟ್ ಇದೆ, ಹೇಳ್ತೀನಿ.